ನಮಸ್ಕಾರ ಸ್ನೇಹಿತರೆ. 1877ರಲ್ಲಿ ಒಂದು ಭೀಕರ ಬರಗಾಲ ಬಂತು. ಭಾರತ, ಚೀನಾ ಸೇರಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ಹಸಿವಿನಿಂದ, ಬಾಯಾರಿಕೆಯಿಂದ ಪ್ರಾಣ ಬಿಟ್ಟರು. ಇದಕ್ಕೆ ಕಾರಣ ಯುದ್ಧವಲ್ಲ, ಬದಲಾಗಿ ಸಮುದ್ರದಲ್ಲಿ ಶುರುವಾದ ಎಲ್ ನಿನೋ ಎಂಬ ನೈಸರ್ಗಿಕ ವಿಕೋಪ. ಆಘಾತಕಾರಿ ವಿಷಯ ಅಂದರೆ, ಈಗ 2026ರಲ್ಲಿ ಬರೋಬ್ಬರಿ 140 ವರ್ಷಗಳ ನಂತರ ಅದೇ ಮಹಾ ಎಲ್ ನಿನೋ ವಾಪಸ್ ಬರ್ತಾ ಇದೆ. ಇದು ಮನುಷ್ಯನ ಇತಿಹಾಸದಲ್ಲಿ ಅತ್ಯಂತ ಅಪಾಯಕಾರಿ ಬೇಸಿಗೆ ಆಗಲಿದೆ ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿನ ಕರಾಳ ಸತ್ಯವನ್ನು ನೋಡೋಣ. ಅಸಲಿಗೆ ಏನಿದು ಎಲ್ ನಿನೋ? ಸರಳವಾಗಿ ಹೇಳಬೇಕಂದ್ರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ನೀರು ಇದ್ದಕ್ಕಿದ್ದಂತೆ ವಿಪರೀತ ಬಿಸಿಯಾಗುತ್ತದೆ. ಇದರಿಂದ ಗಾಳಿಯ ದಿಕ್ಕು ಬದಲಾಗಿ ಜಗತ್ತಿನ ಹವಾಮಾನವೇ ಬದಲಾಗುತ್ತದೆ. ಭಾರತದಂತಹ ದೇಶಗಳಲ್ಲಿ ಮಳೆ ಮಾಯವಾಗಿ ಬರಗಾಲ ಶುರುವಾಗುತ್ತದೆ. 2026ರ ಈ ಎಲ್ ನಿನೋ ಎಫೆಕ್ಟ್ ಎಷ್ಟು ಡೇಂಜರ್ ಅಂದರೆ, ಇದು ನೇರವಾಗಿ ನಮ್ಮ ಮಾನ್ಸೂನ್ ಸಮಯದಲ್ಲಿ ಅಪ್ಪಳಿಸಲಿದೆ. ಅಂದರೆ ನಮ್ಮ ರೈತರಿಗೆ ಮಳೆ ಬೇಕಾದಲ್ಲಿ ಇದು ಮಳೆಯನ್ನೇ ಕಿತ್ತುಕೊಳ್ಳುತ್ತದೆ. ಭಯಾನಕ ತಾಪಮಾನ ಮತ್ತು ಸರ್ಕಾರದ ನಿರ್ಲಕ್ಷ್ಯ. ಈಗಾಗಲೇ ಜಾಗತಿಕ ತಾಪಮಾನದಿಂದ ಭೂಮಿ ಕುದಿಯುತ್ತಿದೆ. 2024ರಲ್ಲೇ ತಾಪಮಾನ 50 ಡಿಗ್ರಿ ಮುಟ್ಟಿತ್ತು. ಇಂತಹ ಸ್ಥಿತಿಯಲ್ಲಿ ಎಲ್ ನಿನೋ ಎಂಟ್ರಿ ಕೊಟ್ಟರೆ ಏನಾಗಬಹುದು ಊಹಿಸಿ. ಬೆಳೆಗಳು ಒಣಗುತ್ತವೆ, ಆಹಾರದ ಬೆಲೆ ಗಗನಕ್ಕಿರುತ್ತದೆ, ಎಸಿ ಇಲ್ಲದ ಬಡವರು, ರಸ್ತೆಯಲ್ಲಿ ದುಡಿಯುವ ಕಾರ್ಮಿಕರು ಬಿಸಿಲಿನಿಂದ ಸಾಯುವ ಸ್ಥಿತಿ ಬರುತ್ತದೆ. ಇನ್ನೊಂದು ಕಡೆ ನಮ್ಮ ಸರ್ಕಾರಗಳು ಅಭಿವೃದ್ಧಿ ಹೆಸರಲ್ಲಿ ಲಕ್ಷಾಂತರ ಮರಗಳನ್ನು ಕಡಿಯುತ್ತಿದೆ. ಮರಗಳಿಲ್ಲದ ಕಾರಣ ಸಿಮೆಂಟ್ ಬಿಲ್ಡಿಂಗ್ಗಳು ರಾತ್ರಿ ಹೊತ್ತು ಬೆಂಕಿಯಂತೆ ಕಾಯುತ್ತವೆ. ವಿಪರ್ಯಾಸ ಅಂದರೆ, ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕಾಗುತ್ತದೆ ಎಂಬ ಕಾರಣಕ್ಕೆ ಸರ್ಕಾರ ಬಿಸಿಲಿನಿಂದ ಸಾಯುವವರ ಲೆಕ್ಕವನ್ನೇ ಮುಚ್ಚಿಬಿಡುತ್ತಿದೆ. ನಾವು ಒಬ್ಬರೇ ಎಲ್ ನಿನೋ ತಡೆಯಲು ಸಾಧ್ಯವಿಲ್ಲ, ಆದರೆ ಈ 3 ಕೆಲಸ ಮಾಡಬಹುದು. ನಿಮ್ಮ ಸುತ್ತಮುತ್ತ ಹಳೆಯ ಮರಗಳನ್ನು ಕಡಿಯುವುದರಿಂದ ತಡೆಯಿರಿ. ಹೊಸ ಗಿಡಗಳನ್ನು ನೆಡಿ. ಮಧ್ಯಾಹ್ನ ಹೊರಗಡೆ ಹೋಗಬೇಡಿ. ರಸ್ತೆಯಲ್ಲಿ ದುಡಿಯುವ ಡೆಲಿವರಿ ಬಾಯ್ಸ್ ಕಾರ್ಡ್ಗಳಿಗೆ ತಣ್ಣೀರು ಕೊಡಿ. ಸಾಧ್ಯವಾದಷ್ಟು ಮನೆಗಳಲ್ಲಿ ಸೌರಶಕ್ತಿ ಬಳಸಿ, ಅಂದರೆ ಸೋಲಾರ್ ಪ್ಯಾನಲ್ಸ್ ಬಳಸಿ. ಕಲ್ಲಿದ್ದಲಿನ ವಿದ್ಯುತ್ ಕಡಿಮೆ ಮಾಡಿ. ನಮಸ್ಕಾರ.